ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹ್ಯಾಂಗದಿರಿ ಆರಾಮದಿರಿ ಅಂದ್ಕೊಂಡೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದರ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಬರ್ತಕ್ಕಂಥ ವಿಡಿಯೋಗಳನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಮೊದಲಿಗೆ ಇವಾಗ ತಮ್ನೇಲ್ ನೋಡಿದರೆ ನಿಮಗೆ ಗೊತ್ತಾಗಿರ್ಬೋದು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂಥೇಳಿ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಸ್ಟಾರ್ಟಿಂಗಲ್ಲಿ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತಂದರೆ, ಯಾಕಂತಂದ್ರೆ ಒಮ್ಮೆಲೇ ನಾವು ಒಂದೇ ದಿನಕ್ಕೆ ನಾವು ವರ್ಕ್ನ ಮಾಡ್ತೀವಿ ಅಂತಂದ್ರೆ ಫಿನಿಶಿಂಗ್ ಬರೋಂಗಿಲ್ಲ. ನೋಡ್ತಾ ಇರ್ಬೋದು ಮೊದಲಿಗೆ ನಾನು ಇದನ್ನು ಲೋಡಿಂಗ್ ಸ್ಟಿಚ್ನ ಹಾಕಿ ಮಾಡಿರ್ತಕ್ಕಂತಹ ಒಂದು ಡಿಸೈನ್ ನೋಡಿ ಈ ರೀತಿಯಾಗಿ ಎಷ್ಟು ತಪ್ಪೋಗಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಮೊದಲಿಗೆ ಇದು ಎಲೆಯನ್ನು ಈ ರೀತಿಯಾಗಿ ಥ್ರೆಡ್ ಮುಖಾಂತರ ಹಾಕಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಬರ್ತಾ ಬರ್ತಾ ಯಾವ ರೀತಿಯಾಗಿ ನೀಟಾಗಿ ಬಂದೈತಿ ಅಂತ ಹೇಳಿ ನೋಡ್ತಾ ಇರ್ಬೋದು. ಆಮೇಲೆ ಇಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಅಂತ ಹೇಳಿ ಥ್ರೆಡ್ಡಿಂದ ಈ ರೀತಿಯಾಗಿ ಸ್ಲೀವ್ಗೆ ಡಿಸೈನ್ ಮಾಡಬೇಕಂತ ಹೇಳಿ ಕೂಡ ನಾನು ಮಾಡಿದ್ದೆ. ಇನ್ನೊಂದು ಸ್ವಲ್ಪ ಮಿಸ್ಟೇಕ್ ಆಯಿತು ಅಲ್ಲಿ ಇಲ್ಲಿ ಅಂಥೇಳಿ. ಆಮೇಲೆ ಇದಾದ ನಂತರ ಇಲ್ಲಿ ಸ್ಲೀವ್ಗೆ ಪೂರ್ತಿಯಾಗಿ ನಾನು ಈ ರೀತಿಯಾಗಿ ಮಾರ್ಕ್ನ ಹಾಕಿಬಿಟ್ಟು ಪ್ರಾಕ್ಟೀಸ್ ಮಾಡಿದೆ. ತುಂಬಾ ನೀಟಾಗಿ ಬಂತು. ಇದೇ ರೀತಿಯಾಗಿ ಸ್ಲೀವ್ಗೆ ಡಿಸೈನ್ ಮಾಡಬೇಕಂಥೇಳಿ ಸಿಂಪಲ್ಲಾಗಿದ್ದು ಬೇಡವಾದ ಬಟ್ಟೆ ಮೇಲೆ ಈ ರೀತಿಯಾಗಿ ನಾನು ಡಿಸೈನ್ನ ಪ್ರಾಕ್ಟೀಸ ಮಾಡ್ಲಾಕತ್ತಾನೆ. ಹಾಗೆ ನಾವು ಕಲಿಕೆ ಅನ್ನೋದು ಸತತವಾಗಿರ್ತೈತಿ. ನಾವು ಸತತ ಪ್ರಯತ್ನ ಪಟ್ವಿ ಅಂತಂದ್ರೆ 100% ಸಕ್ಸಸ್ ಅನ್ನೋದು ಕಾಣ್ತೈತಿ. ಇವಾಗ ನಾನು ಮೊದಲಿಗೆ ಹಲವಾರು ವಿಡಿಯೋ ಒಳಗೆ ಚೈನ್ ಸ್ಟಿಚ್ನ ಯಾವ ರೀತಿ ಹಾಗೆ ಹಾಕೋದಂತ ಹೇಳಿ ನಾನು ವಿಡಿಯೋನ ಮಾಡೀನಿ. ಹಾಗೆ ಇವತ್ತು ಮೊನ್ನೆ ಒಬ್ಬರು ಸಿಸ್ಟರ ಕೇಳಿದರು ಯಾವ ರೀತಿಯಾಗಿ ನೀಡಲ್ನ ಯೂಸ್ ಮಾಡಬೇಕು ಅಂತ ಹೇಳಿ ಈ ರೀತಿಯಾಗಿ ನಾವು ಚಿಕ್ಕದಾಗಿ ಈ ರೀತಿಯಾಗಿ ಬೀಡ್ಸ್ನ ಯೂಸ್ ಮಾಡುವಾಗ ಈ ರೀತಿಯಾಗಿ ಜಾಸ್ತಿ ಬೀಡ್ಸ್ನ ಇದನ್ನ ಯೂಸ್ ಮಾಡ್ಬೋದು. ಈ ರೀತಿಯಾಗಿ ನಾವು ಒಂದು ನೀಡಲ್ನ ಯೂಸ್ ಮಾಡಬೇಕಾಗ್ತೈತಿ. ಇದೇನೈತಲ್ಲ 24 ನಂಬರ ನೀಡಲು ಮತ್ತಿದು 14 ನಂಬರ್. ಇದು ಥ್ರೆಡ್ನ ನಾವು ಎಲೆ ಏನು ನಾವು ಈ ರೀತಿಯಾಗಿ ಫೀಲ್ ಮಾಡ್ತೀವಲ್ವ ಆವಾಗ ಯೂಸ್ ಆಗ್ತೈತಿ ಇದು ಥ್ರೆಡ್ನ ವರ್ಕ್ ಮಾಡಲಿಕ್ಕೆ. ಇದೇಂತಲ್ಲ ಚೈನ್ ಸ್ಟಿಚ್ ಹಾಕಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗ್ತೈತಿ ನಮ್ಗೆ. ಇವಾಗ ಏನಾಯ್ತಲ್ಲ ಮೊದಲಿಗೆ ನಾನು ಹಲವಾರು ವಿಡಿಯೋ ಒಳಗೆ ಹೇಳೀನಿ ಯಾವ ರೀತಿಯಾಗಿ ಚೈನ್ ಸ್ಟಿಚ್ನ ಹಾಕೋದಂತ ಹೇಳಿನಿ. ಇವಾಗ ಮತ್ತೊಮ್ಮೆ ನಾನು ಹೇಳತ್ತೇನೆ ಈ ರೀತಿಯಾಗಿ ನಾವು ಕರೆಕ್ಟಾಗಿ ಈ ರೀತಿಯಾಗಿ ನೋಡ್ತಾ ಇರ್ಬೋದು. ನಾನು ಮೊದಲಿಗೆ ಹೇಳಿದ್ದೀನಿ ಈ ತುಲಿಪ್ ಅಂಥೇಳಿ ಒಂದು ಸೈಡ್ ಬರ್ದಿರ್ತೈತಲ್ಲ ಆ ಸೈಡ್ ಏನಿರ್ತಲ್ಲ ಈ ಕೊಕ್ಕೆ ಇರ್ತೈತಿ ನಮ್ಮ ಸೈಡ್ ಈ ರೀತಿಯಾಗಿ. ಆಮೇಲೆ ಪ್ರಾಕ್ಟೀಸ್ ಆಗೋವರೆಗೂ ಈ ರೀತಿಯಾಗಿ ಥ್ರೆಡ್ನ ಸುತ್ತಲಿಕ್ಕೆ ಹೋಗಬೇಡಿ. ಯಾಕಂತಂದ್ರೆ ನಿಮ್ಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆದ ನಂತರ ಈ ರೀತಿಯಾಗಿ ನೀವು ಸುತ್ತಬೋದು. ಚೈನ್ ಸ್ಟಿಚ್ನ ಇವಾಗ ಆಲ್ರೆಡಿ ಯಾವ ರೀತಿಯಾಗಿ ಹಾಕೋದಂತ ಹೇಳಿದ್ದೀನಿ ಅದನ್ನು ಕೂಡ ಎಂಡಿಂಗ್ ಸ್ಕ್ರೀನಲ್ಲಿ ಹಾಕಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಇವಾಗ ಕೊಕ್ಕೆ ಏನಿರುತ್ತಲ್ಲ ನಾವು ಈ ರೀತಿಯಾಗಿ ಮೊದಲಿಗೆ ಕೆಳಗಡೆ ಹಾಕಿದ ಕೂಡಲೇ ಕೆಳಗಡೆ ಯಾವ ರೀತಿಯಾಗಿ ಲಾಕ್ ಮಾಡೋದಂತ ಹೇಳ್ತೀನಿ. ಈ ರೀತಿಯಾಗಿ ನಾವು ಹಾಕಿರ್ತೀವಲ್ವ ಹಾಕಿದಾಗ ಇದ ಕೊಕ್ಕೆ ಏನಿರುತ್ತಲ್ಲ ನಮ್ಮ ಎದುರುಗಡೆ ವಿರೋಧವಾಗಿರೋ ರೀತಿ ನೋಡಿಕೊಂಡು ಈ ರೀತಿಯಾಗಿ ಲಾಕ್ ಮಾಡಬೇಕು. ನಾವು ಥ್ರೆಡ್ನ ಲಾಕ್ ಮಾಡಿದ ನಂತರ ಮೇಲ್ಗಡೆ ಎಳ್ಕೋಬೇಕಾದ್ರೆ ಇದೇ ರೀತಿಯಾಗಿ ಎಳ್ಕೋಬೇಕು. ಯಾಕಂತಂದ್ರೆ ಈ ಸೈಡ್ ಮಾಡಿದ್ವಿ ಅಂತಂದ್ರೆ ಬಟ್ಟೆ ಸಿಕ್ಕಾಕೊಳ್ಳುತ್ತೆ. ಹೀಗಾಗಿ ಇವಾಗ ಈ ರೀತಿಯಾಗಿ ಲಾಕ್ ಮಾಡಿಬಿಟ್ಟು ಈ ರೀತಿಯಾಗಿರುತ್ತಲ್ಲ ಎಳ್ಕೊಂಡಾದ ನಂತರ ಇವಾಗ ಈ ರೀತಿಯಾಗಿ ಇಟ್ಕೊಂಡು ಇದು ಮೇಲ್ಗಡೆ ಬಟ್ಟೆ ಮೇಲ್ಗಡೆ ಎಳ್ಕೊಂಡಾದ ನಂತರ ಇವಾಗ ಈ ರೀತಿಯಾಗಿ ನಾವು ತಿರ್ಸ್ಕೋಬೇಕಾಗುತ್ತೆ. ತಿರ್ಸ್ಕೊಂಡು ನಂತರ ಮತ್ತೆ ಮುಂದೆ ಹಾಕಬೇಕಾಯ್ತು ಅಂತಂದರೆ ಅದೇ ರೀತಿಯಾಗಿ ನಾವು ಕಂಟಿನ್ಯೂ ಮಾಡಬೇಕಾಗ್ತದೆ. ಇವಾಗ ಒಂದು ಲೈನ್ನ ಸ್ಟಿಚ್ನ ಹಾಕ್ತೀನಿ, ಯಾವುದೇ ರೀತಿಯಾಗಿ ಬೀಡ್ಸ್ನ ಯೂಸ್ ಮಾಡೋದಿಲ್ಲ. ಮೊದಲಿಗೆ ಹಾಕುವಾಗ ಕೊಕ್ಕೆ ಏನಾಯ್ತು ನಮ್ಮದು ವಿರುದ್ಧವಾಗೈತೆ ನೋಡ್ತಾ ಇರ್ಬೋದು. ಇವಾಗ ಕೆಳಗಡೆ ದಾರನ ಮೊದಲಿಗೆ ಹೇಳಿರೋ ಹಾಗೆ ಇವಾಗ ಲಾಕ್ನ ಮಾಡಿಕೊಂಡು ಹೇಳ್ಕೊಂಡಾಯಿತು. ಕಂಪ್ಲೀಟಾಗಿ ಅದೇನು ಗಂಟೆ ಹಾಕಿರ್ತೀವಲ್ಲ ಅದು ಕೂತ್ಕೋಬೇಕು. ಈ ರೀತಿಯಾಗಿ ಒಂದು ಎರಡುಗಡೆ ನಾವು ಥ್ರೆಡ್ನ ಹಿಡಿದಿರ್ತೀವಲ್ಲ ಅದನ್ನ ಸರಿಸ್ಕೊಂಡು ನಿಮಗೆ ಚೈನ್ ಸ್ಟಿಚ್ ಚಿಕ್ಕದಾಗಿ ಬೇಕಾ ಹೆಂಗೆ ಬೇಕಾ ನೋಡ್ಕೋಬೇಕು. ಇವಾಗ ಈ ರೀತಿಯಾಗಿ ಹೇಳ್ಕೊಂಡು ಮತ್ತು ಕೆಳಗಡೆ ನೋಡ್ತಾ ಇರ್ಬೋದು. ಮತ್ತು ಈ ರೀತಿಯಾಗಿ ಹೇಳ್ಕೊಂಡಾದ ನಂತರ ಇವಾಗ ತಿರ್ಸ್ಕೋಬೇಕು. ಇವಾಗ ನಮ್ಮ ಎದುರುಗಡೆ ಬರಬೇಕು. ಓಕೆ, ಆಮೇಲೆ ಮತ್ತೆ ಈ ರೀತಿಯಾಗಿ ಟರ್ನ್ ಮಾಡಿಬಿಟ್ಟು ನಿಮಗೆ ಎಷ್ಟು ಲೆಂತ್ ಬೇಕಲ್ಲಿ ನೋಡಿಕೊಂಡು ಇದನ್ನು ಚೈನ್ ಸ್ಟಿಚ್ನ ಹಾಕೋಬೇಕು. ಮತ್ತು ಈ ರೀತಿ ಹೇಳ್ಕೋಕೆ ಓಕೆ ನಮ್ಮ ಎದುರುಗಡೆ ಇರಬೇಕು. ಆಮೇಲೆ ಈ ರೀತಿಯಾಗಿ ನಾವು ಟರ್ನ್ ಮಾಡಾದ ನಂತರ ನೋಡ್ತಾ ಇರ್ಬೋದು ಮತ್ತೆ ತಿರ್ಸ್ಕೋಬೇಕು. ತಿರ್ಸ್ಕೊಂಡಾದ ನಂತರ ಮತ್ತೆ ಕೆಳಗಡೆ ಚೈನ್ ಸ್ಟಿಚ್ನ ಹಾಕಿಬಿಟ್ಟು ಮತ್ತೆ ಮೇಲ್ಗಡೆ ಬಂದ ನಂತರ ಈ ರೀತಿಯಾಗಿ ತಿರ್ಸ್ಕೋಬೇಕು. ನೋಡ್ತಾ ಇರ್ಬೋದು ಇದು ಕೊಕ್ಕೆ ಇವಾಗ ನನ್ನ ಕಡೆ ಇದೆ. ಮತ್ತೆ ಆ ಸೈಡ್ ಮಾಡಿಬಿಟ್ಟು ಹಾಕಿ ಈ ರೀತಿಯಾಗಿ ಕೆಳಗಡೆ ಜರಿ ಥ್ರೆಡ್ನ ಸುತ್ತಬಿಟ್ಟು ಮೇಲ್ಗಡೆ ಬಂತಲ್ಲ ಇವಾಗ ಮತ್ತೆ ಟರ್ನ್ ಮಾಡಬೇಕು. ಇವಾಗ ನನ್ನ ಎದುರುಗಡೆ ಮತ್ತೆ ಈ ರೀತಿಯಾಗಿ ನೀವು ತುಂಬ ಈಸಿ ಒಳಗೆ ಕಲ್ತಾದ ನಂತರ ತುಂಬ ಈಸಿ ಅನಿಸ್ತೈತಿ. ಮೊದಲಿಗೆ ಪ್ರಾಕ್ಟೀಸ್ ಮಾಡುವಾಗಂತೂ ಇದೇನು ಬರುತ್ತೋ ಇಲ್ಲೋ ಅಂತ ಹೇಳಿ ಅನ್ನೋದು ಸಹಜ ಅಂತ ಹೇಳ್ಬೋದು. ಪ್ರಾಕ್ಟೀಸ್ ಆದ ನಂತರ ಅತಿ ಚಿಕ್ಕದಾಗಿ ಚೆನ್ನಾಗಿ ಅನಿಸುತ್ತೆ ಇದು ವರ್ಕು. ನಾವು ಯಾವುದೇ ಬ್ಲೌಸ್ಗೆ ಮೊದಲಿಗೆ ನಾವು ಚೈನ್ ಸ್ಟಿಚ್ನ ಹಾಕಬೇಕಾಗ್ತೈತಿ. ನಮ್ಗೆ ತುಂಬಾ ಹೆಲ್ಪ್ ಆಗ್ತೈತಿ. ಯಾಕಂತಂದ್ರೆ ಪಟ ನಾವು ಪ್ರಾಕ್ಟೀಸ್ ಅನ್ನೋದು ಇಂಪಾರ್ಟೆಂಟ್ ನೋಡಿರಿ. ನಾವು ಎಷ್ಟು ಮನಸ್ಸು ಕೊಟ್ಟು ನಾವು ಪ್ರಾಕ್ಟೀಸ್ ಮಾಡ್ತೀವಲ್ವ, ನಾವು ಕಲಿಬೇಕನ್ನೋ ಉತ್ಸಾಹ ಇತ್ತು ಅಂತಂದರೆ ನಾವು 100% ಕಲಿತೀವಿ. ಒಂದಿಷ್ಟು ಸ್ಟಾರ್ಟಿಂಗ್ ಒಳಗೆ ಟೈಮಿಂಗ್ನ ಜಾಸ್ತಿ ಕೊಡಬೇಕಾಗ್ತೈತಿ. ನಿಮ್ಮನ್ನ ಆಲ್ರೆಡಿ ಹಲವಾರು ವಿಡಿಯೋ ಒಳಗೆ ಹೇಳಿದ್ನಲ್ವ ನಾನು ಇದನ್ನ ಯಾವುದೋ ಆನ್ಲೈನ್ ಕ್ಲಾಸ್ಗೆ ಸೇರಿಲ್ಲ. ನಾನು ಇದನ್ನು
ಮನೆಯಲ್ಲೇ ಯೂಟ್ಯೂಬ್ ವೀಡಿಯೋಸ್ನ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ಅಂತ. ಇವಾಗ ಎಂಡಿಂಗ್ ನಾಟ್ ಕೂಡ ಯಾವ ರೀತಿಯಾಗಿ ಹಾಕೋದು ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ಹೇಳ್ಕೊಂಡು ನಂತರ ಮೊದಲಿಗೆ ಏನು ಜರಿ ಥ್ರೆಡ್ ಇರುತ್ತೆ ಈ ರೀತಿಯಾಗಿ ಹಾಕೊಂಡ್ಬಿಟ್ಟು ಕೆಳಗಡೆ ಎಳ್ಕೊಂಡ್ರೆ ಇವಾಗ ಎಂಡಿಂಗ್ ನಾಟ್ ಅನ್ನೋದು ಕಂಪ್ಲೀಟ್ ಆಯಿತು. ಇದಾದ ನಂತರ ಈ ರೀತಿಯಾಗಿ ನಾನು ಬೀಡ್ಸ್ನ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಅಂದರೆ ನಾನು ಕಲಿತಾ ನಿಮಗೆ ತಿಳಿಸ್ಕೊಡ್ತಾ ಹೊಂಟೀನಿ. ಈ ರೀತಿಯಾಗಿ ಬೀಡ್ಸ್ನ ಮೊದಲಿಗೆ ಒಂದು ಲೈನನ್ನು ಹಾಕೊಳ್ಳೋಣಂತ. ಪೂರ್ತಿ ಚಿಕ್ಕದಾಗಿರೋ ಅಂತಂದರೆ ಪ್ರಾಕ್ಟೀಸ್ ಮಾಡುವಾಗ ಅಷ್ಟೊಂದು ಸರಿಯಾಗಿ ಬರಲ್ಲ. ಯಾಕಂತಂದರೆ ಸ್ಟಾರ್ಟಿಂಗಿಗೆ ಕಲಿಯಾಕತ್ತೀವಿ ಅಂತಂದ್ರೆ ಬರೋದಿಲ್ಲ. ನಾನು ಇದೇ ಒಂದು ನೀಡಲಿಂದ ಈ ರೀತಿಯಾಗಿ ನಾನು ಬೀಡ್ಸ್ನ ಹಾಕ್ತಾ ಹೋಗ್ತೀನಿ. ಮೊದಲಿಗೆ ನೀವು ಚೈನ್ ಸ್ಟಿಚ್ನ ಯಾವ ರೀತಿಯಾಗಿ ಹಾಕೋದಂತ ಹೇಳಿ ಕ್ರಮೇಣವಾಗಿ ಯಾವ್ಯಾವ ರೀತಿ ಡಿಸೈನ್ಸ್ಗೆ ತಕ್ಕಂಗೆ ನಾವು ಕಲಿತಾ ಹೋಗ್ಬೇಕಾಗತ್ತೆ. ಇವಾಗ ಏನೈತಲ್ಲ ಮೊದಲಿಗೆ ಚೈನ್ ಸ್ಟಿಚ್ ಏನು ಹಾಕಿದ್ವಲ್ಲ ಅದೇ ರೀತಿಯಾಗಿ ಹಾಕ್ತಾ ಇವಾಗ ಮೊದಲಿಗೆ ಇದು ರೊಟೇಟ್ ಮಾಡಲಿಕ್ಕೆ ಈ ರೀತಿಯಾಗಿ ಬೆರಳನ್ನು ಸಹಾಯ ಮಾಡಬೇಕು. ಆಮೇಲೆ ನಾವು ಒಂದೊಂದಾಗಿ ಬೀಡ್ಸ್ನ ಈ ರೀತಿಯಾಗಿ ಬಿಟ್ಬಿಟ್ಟು ಮತ್ತೆ ಚೈನ್ ಸ್ಟಿಚ್ ಯಾವ ರೀತಿ ಹಾಕ್ತೀವಲ್ಲ ಅದೇ ಪ್ರೊಸೀಜರ್ನಲ್ಲಿ ನೀವು ಹಾಕ್ತಾ ಬರಬೇಕು. ಮತ್ತು ಇವಾಗ ನೋಡ್ತಾ ಇರ್ಬೋದು ನಾನು ಬೆರಳ ಸಹಾಯದಿಂದ ಯಾವ ರೀತಿಯಾಗಿ ಬೀಡ್ಸ್ನ ಬಿಡ್ತಾ ಇದ್ದೀನಿ ಅಂಥೇಳಿ. ಚೈನ್ ಸ್ಟಿಚ್ ಯಾವ ರೀತಿ ಹಾಕ್ತೀವಲ್ಲ ಅದೇ ರೀತಿಯಾಗಿ ನಾವು ಇದನ್ನ ಲಾಕ್ ಮಾಡಬೇಕಾಗ್ತದೆ. ಇದೇ ರೀತಿಯಾಗಿ ನೀವು ಸೇಪ್ ಕೊಟ್ಟು ಕೂಡ ಕಲಿಬೋದು. ಸ್ಕ್ವೇರು ಮತ್ತು ಈ ರೀತಿ ಟ್ರಯಾಂಗಲು ಬಟ್ ಯಾವ ಪ್ರಾಕ್ಟೀಸ್ ಮಾಡ್ತಾ ನೀವು ಯಾವ ರೀತಿಯಾಗಿ ನೀವು ಬ್ಲೌಸ್ಗೆ ತಕ್ಕಂಗೆ ನೀವು ಡಿಸೈನ್ನ ಮಾಡ್ಬೋದು. ಆಮೇಲೆ ಎಲೆ ಸೇಪು ಆಮೇಲೆ ಪಿಕಾಕ್ ಡಿಸೈನು ಮುಂದೆ ನೀವು ಬೀಡ್ಸ್ ಹಾಕಲಿಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಪರ್ಫೆಕ್ಟ್ ಆದ್ರಿ ಅಂತಂದ್ರೆ ಆ ರೀತಿಯಾಗಿ ನೀವು ಡಿಸೈನ್ ಕೂಡ ಟ್ರೈ ಮಾಡ್ಬೋದು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬರ್ತಾ ಇದೆ ಅಂತೇಳಿ. ಈ ರೀತಿಯಾಗಿ ನೀವು ದಿನಾಲು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಟೈಲರಿಂಗ್ ಜೊತೆಗೆ ನಾನು ಜಾಸ್ತಿ ವರ್ಕಿಗೆ ನಾನು ಟೈಮಿಂಗ್ ಕೊಡೋಕ್ಕೆ ಆಗ್ತಾ ಇಲ್ಲ. ತುಂಬ ಜನನೇ ವರ್ಕ್ ಕೂಡ ಡಿಸೈನ್ ವರ್ಕ್ ಕೂಡ ಮಾಡಿ ತೋರಿಸಿ ಮೇಡಮ್ ಅಂತ ಹೇಳಕತ್ತೀರಿ. ಸಾಧ್ಯವಾದಷ್ಟು ನಾನು ಆ ವರ್ಕ್ ಮಾಡಿರ್ತೀನಲ್ಲ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇವತ್ತು ಬೇಸಿಕ್ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ಬೇಕಂತ ಹೇಳಿ ಅಂದ್ಕೊಂಡು ನೀವು ಮೊದಲಿಗೆ ಚೈನ್ ಸ್ಟಿಚ್ ಪ್ರಾಕ್ಟೀಸ್ ಆದ ನಂತರ ಈ ರೀತಿಯಾಗಿ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಬೀಡ್ಸ್ನ ಯೂಸ್ ಮಾಡಿಬಿಟ್ಟು ನೀವು ವರ್ಕ್ನ ಮಾಡಿ ಮೊದಲಿಗೆ ಒಂದು ಹಳೆ ಬಟ್ಟೆ ಮೇಲೆ ಈ ರೀತಿಯಾಗಿ ಒಂದಿಷ್ಟು ಎಲ್ಲ ವರ್ಕ್ ಆದ ನಂತರ ನೀವು ಬ್ಲೌಸ್ ಪೀಸ್ ಮೇಲೆ ವರ್ಕ್ ಮಾಡಿದ್ರಿ ಅಂತಂದ್ರೆ ಯಾವುದೇ ಒಂದು ಬ್ಲೌಸ್ ಮೇಲೆ ವರ್ಕ್ ಮಾಡಿದ ನಂತರ ವೇರ್ ಮಾಡ್ಲಿಕ್ಕೂ ನಡೀತದೆ. ಇವಾಗ ಪ್ರಾಕ್ಟೀಸ್ ಮಾಡಾಗ ಒಂದು ಸ್ವಲ್ಪ ತಪ್ಪಿದ್ರೂ ಪರವಾಗಿಲ್ಲ ಹಳೆ ಬಟ್ಟೆ ಯೂಸ್ ಮಾಡಿಕೊಂಡು ನೀವು ಮಾಡಿ. ಇವಾಗ ಇಷ್ಟಕ್ಕೆ ಬಿಟ್ಟು ಇನ್ನು ನಂತರ ನಾನು ಚಿಕ್ಕದಾಗಿರ್ತಕ್ಕಂಥ ಬೀಡ್ಸ್ ಮುಖಾಂತರ ಯಾವ ರೀತಿಯಾಗಿ ನೀವು ವರ್ಕ್ ಮಾಡೋದು ಅಂತೇಳಿ ತೋರಿಸ್ತೀನಿ. ಲಾಸ್ಟಲ್ಲಿ ಎಂಡಿಂಗ್ ನಾಟ್ ಕೂಡ ನಾನು ನಿಮಗೆ ಇದೇ ಒಂದು ವಿಡಿಯೋ ಒಳಗೆ ಶೇರ್ ಮಾಡ್ತೀನಿ. ಇವಾಗ ಆಯಿತು ಇಲ್ಲ ಏನಾಯ್ತು ಇನ್ನು ಚಿಕ್ಕದಾಗಿರ್ತಕ್ಕಂಥ ಬೀಡ್ಸ್ನ ಯಾವ ರೀತಿಯಾಗಿ ಹಾಕೋದಂತ ಹೇಳಿ ಅದನ್ನು ಕೂಡ ತೋರಿಸ್ತೀನಿ. ಇವಾಗ ನೋಡ್ತಾ ಇರ್ಬೋದು ಇವೆಷ್ಟು ಚಿಕ್ಕದಾಗಿ ಬೀಡ್ಸ್ ಅದ ಅಂಥೇಳಿ. ಇದು ಗೋಲ್ಡನ್ ಕಲರ್ ಅದಾವಲ್ಲ ಕಾಪರ್ ಕಲರ್ ಕೂಡ ನೀವು ಯೂಸ್ ಮಾಡಿ ಹಾಕ್ಬೋದು. ಇದೇ ರೀತಿಯಾಗಿ ಗ್ಲಾಸ್ ಬೀಡ್ಸ್ ಕೂಡ ಇರ್ತಾವೆ ಬ್ಲೌಸ್ಗೆ ಮ್ಯಾಚ್ ಆಗೋ ರೀತಿ ಬರ್ತಾ ಅವನು ಕೂಡ ಪ್ರಾಕ್ಟೀಸ್ನ ಮಾಡ್ಬೋದು ನೀವು. ಹಾಗೆ ಇವಾಗ ಈ ಬೀಡ್ಸ್ ಕೂಡ ಹಾಕಿ ನಾನು ಇದು ಮಾಡ್ತೀನಿ. ಅಂದರೆ ಬೇರೆ ನೀವು ನೀಡಲ್ಲ ನಾನು ತೋರಿಸಿದ್ನಲ್ಲ ಈ ನೀಡಲ್ ಕೂಡ ಯೂಸ್ ಮಾಡ್ಬೋದು ಪ್ರಾಕ್ಟೀಸ್ ಆಗೋವರೆಗೂ ಅಂಥೇಳಿ. ನಾನು ಇದರಿಂದಾನೇ ಏನು 24 ನಂಬರ್ ಏನು ನೀಡಲ್ ಇದು ತೊಗೊಂಡಿದ್ನಲ್ಲ ನೀಡಲ್ಲ ಅದರಿಂದಾನೇ ನಾನು ಇವಾಗ ವರ್ಕ್ನ ಮಾಡ್ಲಾಕತ್ತೀನಿ. ಇದ್ರ ಪಕ್ಕನೇ ಇನ್ನೊಂದು ಲೈನನ್ನು ಹಾಕ್ತಾ ಹೋಗ್ತೀನಿ. ಇದು ಸೇಮ್ ಪ್ರೊಸೀಜರ್ ನೋಡಿರಿ ಅದೇ ರೀತಿಯಾಗಿ ತೊಗೋಬೋದು. ನೀವು ಒಂದೊಂದಾಗಿ ಕೂಡ ಹಾಕ್ಕೋಬೋದು. ಇಲ್ಲ 2 ಹಾಕ್ತೀನಿ ಅಂತಂದರೆ 2 ಕೂಡ ಹಾಕ್ಬೋದು. ಹಾಗೆ ಇದೇ ಇವಾಗ ದೊಡ್ಡದಾಗಿರ್ತಕ್ಕಂಥ ಬೀಡ್ಸ್ನ ಹಾಕಿದ್ವಲ್ಲ ಅದೇ ರೀತಿಯಾಗಿ ಈ ರೀತಿ ಬೀಡ್ಸ್ನ ನೀವು ಹಾಕ್ಬೋದು. ಇವು ತುಂಬಾ ಹೆಲ್ಪ್ ಆಗ್ತದೆ ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ. ಚಿಕ್ಕ ಪುಟ್ಟ ನೀವು ಡಿಸೈನ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಎಲ್ಲ ರೀತಿಯಾಗಿ ದಿನ ಒಂದೊಂದು ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ 100% ನೀವು ಆರಿ ವರ್ಕ್ ಒಳಗೆ ಪ್ರಾಕ್ಟೀಸ್ ಮಾಡಿದಿರಿ ಅಂತಂತಂದ್ರೆ ನೀವು ಸಿಂಪಲ್ಲಾಗಿ ಡಿಸೈನ್ ಕೂಡ ವರ್ಕನ್ನು ಮಾಡ್ಬೋದು. ಆಮೇಲೆ ಈ ರೀತಿಯಾಗಿ ಚೈನ್ ಸ್ಟಿಚ್ನ ಹಾಕಿಬಿಟ್ಟು ಈ ರೀತಿಯಾಗಿ ಬೀಡ್ಸ್ನ ಯೂಸ್ ಮಾಡಿಬಿಟ್ಟು ನೀವು ಡಿಸೈನ್ನ ಮಾಡ್ಬೋದು.
ಇವಾಗ ಈ ರೀತಿಯಾಗಿ ವರ್ಕ್ ಡಿಸೈನ್ನ ನೀವು ಬ್ಲೌಸ್ ರೇಟ್ ಕೇಳಿರ್ಬೋದು, ತುಂಬಾ ಜಾಸ್ತಿ ಐತಿ. ಈ ರೀತಿಯಾಗಿ ಪ್ರಾಕ್ಟೀಸ್ ಅಂತಂದರೆ ನಾವು ಇವಾಗ ಮನಸ್ಸಿದ್ದರೆ ಮಾರ್ಗ ಅನ್ನೋ ರೀತಿಯಾಗಿ ನಾವು ಕಲಿತೀವಿ ಅನ್ನೋದು ನನಗೆ ಕಾನ್ಫಿಡೆಂಟ್ ಇತ್ತು ಅಂತಂದರೆ ನೀವು ಖಂಡಿತವಾಗ್ಲೂ ಕಲಿತೀರಿ. ನೀವು ನೋಡ್ತಾ ಇರ್ಬೋದು, ನಾನು ತುಂಬ ದಿನ ಆಯಿತು ಇದ್ರ ಬಗ್ಗೆ ಒಂದಿಷ್ಟು ನಾನು ಜಾಸ್ತಿ ಟೈಮಿಂಗ್ ಏನು ಕೊಟ್ಟಿಲ್ಲ. ಯಾಕಂತಂದ್ರೆ ಟೈಲರಿಂಗ್ ಒಳಗೆ ಇದಕ್ಕೆ ಟೈಮಿಂಗ್ ಜಾಸ್ತಿ ಕೊಡೋಕೆ ಆಗಂಗಿಲ್ಲ ಅಂಥೇಳಿ ನಿಮ್ಗೆ ನಾನು ಪ್ರತಿ ಸಲನೂ ಹೇಳ್ತೀನಿ. ಯಾಕಂತಂದರೆ ಇವಾಗ ಆಲ್ರೆಡಿ ನಾವು ಸ್ಟಿಚಿಂಗ್ ಮಾಡ್ತೀವಲ್ವ, ಅದ್ರ ಜೊತೆಗೆ ಎಷ್ಟೊಂದು ಕಸ್ಟಮರ್ ಕೂಡ ಕೇಳ್ತಿರ್ತಾರೆ, ನಮಗೂ ಗ್ರ್ಯಾಂಡ್ ಸಾಡಿ ಮೇಲೆ ವರ್ಕ್ ಮಾಡಿಕೊಡ್ರಿ ಅಂತ ಹೇಳಿ. ಅವಾಗ ಏನಂತೀವಿ, ನಮ್ಗೆ ಈ ರೀತಿಯಾಗಿ ವರ್ಕ್ ಅದು ಇದು ಬರೋಂಗಿಲ್ಲ ಅನ್ನೋ ಬದಲಾಗಿ ನಾವು ಈ ರೀತಿಯಾಗಿ ಕಲ್ತ್ಕೊಂಡಿದ್ದೀವಿ ಅಂತಂದರೆ ನಾವು ವರ್ಕ್ ಮಾಡಿಬಿಟ್ಟು ಟೈಲರಿಂಗ್ ಜೊತೆಗೆ ಈ ಅರ್ನಿಂಗ್ ಕೂಡ ನಾವು ಮಾಡಬಹುದು. ನೀವು ಕಲಿತಾ ತುಂಬ ಪ್ರಾಕ್ಟೀಸು ಆದ ನಂತರ ನೀವು ಏನು ಫಾಸ್ಟಾಗಿ ಮಾಡ್ಬೋದು. ಇವಾಗ ನಾನು ತಕ್ಕ ಮಟ್ಟಿಗೆ ಏನೈತಲ್ಲ ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಇವಾಗ ನೋಡ್ತಾ ಇರ್ಬೋದು, ಇವೆರಡು ಲೈನ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ. ಇನ್ನೊಂದು ನಾನು ಇವಾಗ ನಾನು ಮೊದಲಿಗೆ ಅಷ್ಟೊಂದು ಪ್ರಾಕ್ಟೀಸ್ ಅಂತ ಹೇಳಿ ಮಾಡಿ ಇಲ್ಲ ನೋಡ್ರಿ. ಮೊದಲಿಗೆ ಚೈನ್ ಸ್ಟಿಚ್ ಹಾಕೋದು ಮತ್ತು ಈ ರೀತಿಯಾಗಿ ಬೀಡ್ಸ್ ಹಾಕೋದು ಇವಷ್ಟೇ ನಾನು ಯೂಸ್ ಮಾಡೀನಿ. ಆಮೇಲೆ ಚಮಕಿನ ಯೂಸ್ ಮಾಡಿಬಿಟ್ಟು ನಾನು ಯಾವಾಗೂ ಯಾವುದು ಡಿಸೈನ್ ಜಾಸ್ತಿ ಮಾಡಿಲ್ಲ. ಅದನ್ನು ಒಂದು ಬ್ಲೌಸ್ಗೆ ಮಾಡಬೇಕು ವರ್ಕ್ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಈ ರೀತಿಯಾಗಿ ಇದೊಂದು ಲೈನನ್ನು ನಾನು ಯಾವ ರೀತಿಯಾಗಿ ಹಾಕೋದಂತ ಹೇಳಿ ತೋರಿಸ್ತೀನಿ. ನಾನಿವಾಗ ಇದೇ ನೀಡಲಿಂದನೇ ನಾನು ಮಾಡ್ಲಾಕತ್ತೀನಿ. ಯಾಕಂತಂದ್ರೆ ಪ್ರಾಕ್ಟೀಸ್ ಆದ ನಂತರ ಅದು ಇನ್ನೊಂದು ತೋರಿಸಿದ್ನಲ್ಲ ನಿಮ್ಗೆ, ಅದರಿಂದ ತುಂಬಾ ಹೆಲ್ಪ್ ಆಗ್ತದೆ. ಯಾಕಂತಂದ್ರೆ ಈ ರೀತಿಯಾಗಿ ನಾವು ಬೀಡ್ಸ್ನ ಹಾಕುವಾಗ ಜಾಸ್ತಿ ಅವು ಹಿಡಿತಾವಲ್ಲ, ಜಾಸ್ತಿ ಇದು ಮಾಡೋದ್ರಿಂದ ನಮ್ಗೆ ವರ್ಕ್ ಫಾಸ್ಟ್ ಆಕತಿ ಅಂತ ಹೇಳ್ಬೋದು. ವರ್ಕ್ ತುಂಬ ನಾವು ಫಾಸ್ಟಾಗಿ ಮಾಡಬಹುದು. ಇವಾಗ ಒಂದೊಂದಾಗಿ ಹಾಕ್ತೀನಿ. ಮಧ್ಯದಲ್ಲಿ ನೀವು ಚಿಕ್ಕ ಚಿಕ್ಕ ಬೀಡ್ಸ್ ಹಾಕಿರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಇದನ್ನ ಒಂದೊಂದಾಗಿ ಕೂಡ ಹಾಕೋಬೋದು, ಇಲ್ಲ ನೀವು ಈ ರೀತಿಯಾಗಿ ಒಂದು ಬೀಡ್ಸು ಮತ್ತು ಇದ್ರಿಗೆ ಮಧ್ಯದಲ್ಲಿ ಚಿಕ್ಕದಾಗಿರ್ತಕ್ಕಂಥ ಬೀಡ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. ಇವಾಗ ನೋಡ್ತಾ ಇರ್ಬೋದು, ಒಂದು ಮುಂದ್ಗಡೆ ನಾನು ಚಿಕ್ಕದಾಗಿರ್ತಕ್ಕಂಥ ಬೀಡ್ಸ್ ಕೂಡ ನಾನು ಹಾಕೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾವೆ. ನೀವು ಎಲ್ಲ ರೀತಿಯಾಗಿ ನೀವು ವರ್ಕ್ ಮಾಡಲಿಕ್ಕೆ ಕಲ್ತ್ರಿ ಅಂತಂದ್ರೆ ತುಂಬಾ ಹೆಲ್ಪ್ ಆಗ್ತತಿ ಅಂತ ಹೇಳ್ಬೋದು. ಅಂದರೆ ಈ ಕಸ್ಟಮರ್ಸ್ ಯಾವುದಾದ್ರೂ ಯೂಟ್ಯೂಬಲ್ಲಿ ವಿಡಿಯೋನ ನೋಡಿಬಿಟ್ಟು ನಮ್ಗೆ ಈ ರೀತಿಯಾಗಿ ಡಿಸೈನ್ ಮಾಡಿಕೊಡ್ರಿ ಅಂತಂದರೆ ನಾವು ಎಲ್ಲ ರೀತಿಯಾಗಿ ಕಲ್ತ್ಕೊಂಡು ನಾವು ಯಾವುದೊಂದು ಡಿಸೈನ್ ಬೇಡ್ತಾರಲ್ಲ, ನಾವು ಆ ಡಿಸೈನ್ ಮಾಡಲಿಕ್ಕೆ ನಾವು ರೆಡಿ ಆಗಬೇಕು. ಅಂದರೆ ನಾವು ಟೈಲರಿಂಗ್ ಒಳಗೆ ಸಕ್ಸಸ್ ಖಂಡಿತವಾಗ್ಲೂ ಆಗೇ ಆಗ್ತೀವಿ. ಯಾಕಂತಂದ್ರೆ ಬ್ಲೌಸ್ ನೀಟಾಗಿ ಫಿನಿಶಿಂಗ್ ಬರ್ತೈತಿ ಮತ್ತು ವರ್ಕ್ ಕೂಡ ಇವರ ಮಾಡ್ತಾರೋ, ಪಿಕೋ ಫಾಲ್ ಎಲ್ಲ ಇವರೇ ಮಾಡ್ತಾರೋ ಅಂಥೇಳಿ ನಿಮಗೆ ಯಾವುದಾದ್ರೂ ಫಂಕ್ಷನ್ಸ್ ಆಗಿರ್ಬೋದು, ಬಟ್ಟೆ ಕೂಡ ನೀವು ಸ್ಟಿಚಿಂಗ್ ಮಾಡ್ಬೋದು. ಮುಂದೆ ನೀವು ಕಲ್ತ್ಕೊಂಡು ನೋಡಿ, ಇದು ಆಗಿರ್ಬೋದು, ಎಂಬ್ರಾಯ್ಡ್ರಿ ಆಗಿರ್ಬೋದು, ಯಾವುದೇ ಒಂದು ವಿದ್ಯೆ ಏನೈತಲ್ಲ ನಮ್ಗೆ ಯಾವತ್ತಾದರೂ ಒಂದು ದಿನ ಕೈ ಹಿಡಿತಾವೆ ಮತ್ತು ನಮ್ಮ ಮುಂದೊಂದು ದಿನ ಸಹಾಯ ಆಗೇ ಆಗ್ತೈತಿ. ನನಗಂತೂ ಇವಾಗ ಟೈಲರಿಂಗ್ ಕಲಿಯೋಕ್ಕಿಂತ ಮುಂಚೆ ಯಾರು ಸ್ಟಿಚಿಂಗ್ ಮಾಡಿಸ್ತಾರೆ, ಇದರಿಂದ ನಮಗೇನು ಅಷ್ಟೊಂದು ಉಪಯೋಗ ಇಲ್ಲ ಅಂದ್ಕೊಂಡಿದ್ದು ಇವಾಗ ನಾವು ತಕ್ಕ ಮಟ್ಟಿಗೆ ಅರ್ನಿಂಗ್ ಮಾಡ್ಲಾಕತ್ತೀವಿ. ಅಂದರೆ ಯಾವುದೇ ರೀತಿಯಾಗಿ ನಮ್ಗೆ ಏನತ್ತಲ್ಲ ತುಂಬಾ ಹೆಲ್ಪ್ ಆಗೇ ಆಗ್ತವೆ. ಈ ರೀತಿಯಾಗಿ ಇಷ್ಟೇ ಲೈನ್ನ ಹಾಕಿನಿ. ಇನ್ನು ನಂತರ ನಾನು ಚಮಕಿ ಡಿಸೈನ್ ಅಂತ ಹೇಳಾಕತ್ತೀನಲ್ಲ ನಿಮ್ಗೆ, ಅದನ್ನೊಂದು ನಿಮ್ಗೆ ಹಾಕಿ ತೋರಿಸ್ತೀನಿ. ನಾನು ಇದೇ ಫಸ್ಟ್ ಟೈಮ್ ನಾನು ಇವಾಗ ವಿಡಿಯೋ ಮುಖಾಂತರ ಮಾಡ್ಲಾಕತ್ತೀನಿ. ಅದೇ ರೀತಿಯಾಗಿ ಪ್ರಾಕ್ಟೀಸ್ ಮೊದಲಿಗೆ ಮಾಡಿಲ್ಲ. ಯಾವ ರೀತಿಯಾಗಿ ಇದು ಕೂಡ ಈ ರೀತಿಯಾಗಿ ಅಂದರೆ ಒಂದೊಂದು ಡಿಫ್ರೆಂಟಾಗಿ ಡಿಸೈನ ಮಾಡಬೇಕಾಗ್ತತಿ. ಆವಾಗ ಎಲ್ಲ ಕೂಡ ಪ್ರಾಕ್ಟೀಸ್ ಆಗ್ತಾವೆ. ಇವಾಗ ಏನೈತಲ್ಲ ಈ ರೀತಿಯಾಗಿ ನಾವು ಒಂದೊಂದಾಗಿ ತೊಗೋಬೋದು, ಅಥವಾ ನೀವು ಜಾಸ್ತಿನ ಈ ರೀತಿಯಾಗಿ ತೊಗೋಬೋದು. ಯಾಕಂತಂದ್ರೆ ನಿಮ್ಮ ಡಿಫೆಂಡ್ ಮೇಲೆ ಫಸ್ಟ್ ಟೈಮ್ ಮಾಡ್ಲತ್ತೀರಿ ಅಂತಂದ್ರೆ ಒಂದೊಂದಾಗಿ ಹಾಕಿ ನೀವು ಪ್ರಾಕ್ಟೀಸ್ ಕೂಡ ಮಾಡಬಹುದು. ಇವಾಗ ನಾನು ಒಂದೊಂದಾಗಿನೇ ತೊಗೊಂಡು ಹಾಕಿ ನಿಮ್ಗೆ ನಾನು ತೋರಿಸ್ತೀನಿ. ಮೊದಲಿಗೆ ಒಂದು ಇವಾಗ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನೀವು ಪುಟ್ಟದಾಗಿ ಡಿಸೈನ್ನ ಕಲೀಲಾಕತ್ತೀರಿ ಅಂತಂದ್ರೆ ತುಂಬಾ ಹೆಲ್ಪ್ ಆಗ್ತೈತಿ. ಒಂದೊಂದು ಬ್ಲೌಸ್ಗೆ ಒಂದೊಂದು ರೀತಿಯಾಗಿ ಡಿಸೈನು ಬರ್ತಿರ್ತಾವೆ. ಈ ರೀತಿಯಾಗಿ ನಾವು ಕಲ್ತ್ಕೊಂಡ್ವಿ ಅಂತಂದ್ರೆ
ಎಲ್ಲ ರೀತಿಯಾಗಿ ನಾವು ಕಲಿಬೇಕು. ಇವಾಗ ಈ ಸ್ಟಾರ್ಟಿಂಗಲ್ಲಿ ನಾನು ಒಂದೊಂದಾಗಿ ತೊಗೊಳ್ತಾ ಇದ್ದೀನಲ್ಲ, ಈ ಚಮಕಿ ಏನದಾವಲ್ಲ ನೀವು ಜಾಸ್ತಿ ತೊಗೊಂಡು ಫಾಸ್ಟಾಗಿ ಕೂಡ ಮಾಡಬಹುದು. ಒಂದೊಂದಾಗಿ ನಾನು ಇವಾಗ ತೊಗೊಂಡು ಮಾಡ್ಲಾಕತ್ತೀನಿ. ನೀವು ಪ್ರಾಕ್ಟೀಸ್ ಆಯಿತು ಅಂತಂದರೆ ಒಮ್ಮೆ ಜಾಸ್ತಿ ತೊಗೊಂಡು ನೀವು ಫಾಸ್ಟಾಗಿ ಕೂಡ ವರ್ಕ್ ಕೂಡ ಮಾಡಬಹುದು. ಅಂತ ಇದ್ರ ಕಲರ್ ಕೂಡ ಇರ್ತಾವೆ. ನೀವು ಯಾವ ಸಾರಿಗೆ ಮ್ಯಾಚ್ ಆಗುತ್ತಲ್ಲ ಆ ರೀತಿಯಾಗಿ ತೊಗೊಂಡು ಬಂದುಬಿಟ್ಟು ಕೂಡ ನೀವು ವರ್ಕನ್ನು ಮಾಡಬಹುದು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನೀವು ಇದ್ರಾಗೆ ಡಿಫ್ರೆಂಟ್ ಆಗಿರ್ತಾವಲ್ಲ ಆ ರೀತಿಯಾಗಿ ವರ್ಕ್ ಮಾಡ್ಬೋದು. ಮೊದಲಿಗೆ ಏನೈತಲ್ಲ ಈ ರೀತಿಯಾಗಿ ನೀವು ಕಲ್ತ್ಕೊಂಡು ನಂತರ ನೀವು ಎಲ್ಲ ರೀತಿಯಾಗಿ ಡಿಸೈನ್ನ ಪ್ರಾಕ್ಟೀಸ್ ಮಾಡ್ಬೋದು. ನಾನು ಇನ್ನೂ ಕೂಡ ಒಂದಿಷ್ಟು ಕಲಿಯೋದು ಬಾಕಿ ಐತಿ. ನೋಡಿದ್ರಿ ಎಲ್ಲ ಎಷ್ಟೊಂದು ನಾನು ಇವಾಗ ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿಯಾಗಿ ನಾನು ಚೈನ್ ಸ್ಟಿಚ್ ಹಾಕೋದ್ರಿಂದ ಹಿಡಿದು ಈ ರೀತಿಯಾಗಿ ಬೀಡ್ಸ್ನ ಯಾವ ರೀತಿಯಾಗಿ ಹಾಕೋದು ಮತ್ತು ರೊಟೇಟ್ ಯಾವ ರೀತಿಯಾಗಿ ಮಾಡೋದು ಅಂಥೇಳಿ ಕಂಪ್ಲೀಟಾಗಿ ನಾನು ಈ ಒಂದು ವಿಡಿಯೋ ಒಳಗೆ ತೋರಿಸ್ಕೊಟ್ಟೇನೆ. ಪ್ರಾಕ್ಟೀಸ್ ಆಗ್ತಾ ನೀವು ತುಂಬ ಫಾಸ್ಟಾಗಿ ಒಂದು ದಿನದಾಗ ಒಂದು ಸಿಂಪಲ್ ಡಿಸೈನ್ ಇತ್ತು ಅಂತಂದ್ರೆ ಆರಾಮಾಗಿ ಮುಗಿಸ್ಬೋದು. ಯಾಕಂತಂದ್ರೆ ನೀವೇ ವರ್ಕ್ ಮಾಡಿ ನೀವೇ ಸ್ಟಿಚ್ ಮಾಡಿ ಕೊಡೋದ್ರಿಂದ ಟೈಲರಿಂಗ್ ಒಳಗೆ ಅರ್ನಿಂಗ್ ಕೂಡ ಜಾಸ್ತಿ ಮಾಡ್ಬೋದು ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಇನ್ನೊಂದು ರೀತಿಯಾಗಿ ಇದ್ರೊಳಗೆ ಚಮಕಿ ಒಳಗೆ ಯಾವ ರೀತಿಯಾಗಿ ಡಿಸೈನ್ನ ಮಾಡೋದು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಇದಕ್ಕೆ ಹೆಂಡಿಂಗ್ ನಾಟ್ನ ಪ್ರತಿ ಸಲನೂ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಹಾಕೋದು ಅಂತ ಹೇಳಿ. ನೋಡ್ತಾ ಇರ್ಬೋದು ಇವಾಗ ಈ ಒಂದು ಫುಲ್ ಲೈನ್ ಕೂಡ ಯಾವ ರೀತಿ ಹಾಕೋ ತೋರಿಸ್ದೆ. ಇನ್ನೊಂದು ರೀತಿಯಾಗಿ ಯಾವ ರೀತಿಯಾಗಿ ಹಾಕೋದು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಸೊ ಇನ್ನೊಂದು ರೀತಿಯಾಗಿ ಕೂಡ ನಾವು ಮೊದಲಿಗೆ ನೀಡಲ್ ಒಳಗೆ ಹಾಕ್ಕೊಂಡು ಈ ರೀತಿಯಾಗಿ ಡಿಸೈನ್ ಮಾಡ್ತೀವಿ ಅದ್ರೊಳ ಚಮಕಿನ ಇವಾಗ ಇಲ್ಲಿ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು. ಸ್ಟಾರ್ಟಿಂಗಲ್ಲಿ ನಾನು ಇವಾಗ ಕೆಳಗಡೆ ಇರ್ತಕ್ಕಂಥ ಒಂದು ನೀಡಲ್ನ ಈ ರೀತಿಯಾಗಿ ನಾನು ತೊಗೊಳ್ತೀನಿ. ಇದನ್ನು ಈ ರೀತಿಯಾಗಿ ಸರಿಸ್ಕೊಂಡು ಬಿಟ್ಟು ಇಲ್ಲೊಂದು ಚೈನ್ ಸ್ಟಿಚ್ನ ಹಾಕಿ ಮತ್ತು ಅದ್ರ ಪಕ್ಕನೇ ಒಂದು ಚೈನ್ ಸ್ಟಿಚ್ನ ಹಾಕ್ತೀನಿ. ಆಮೇಲೆ ಈ ರೀತಿಯಾಗಿ ಎಳ್ಕೊಂಡು ನೀವು ಇಲ್ಲೇ ಒಂದು ಸಮೀಪದಲ್ಲಿ ಈ ರೀತಿಯಾಗಿ ಇಟ್ಕೊಂಡಿದ್ರಿ ಅಂತಂದರೆ ನಿಮಗೆ ತುಂಬಾ ಹೆಲ್ಪ್ ಆಗ್ತೈತಿ. ಇಲ್ಲಿ ನೀವು ಹೇಳ್ಕೊಂಡು ಡಿಸೈನ್ನ ಮಾಡ್ಬೋದು. ಆಮೇಲೆ ಇದ್ರ ಪಕ್ಕದಲ್ಲಿ ಒಂದು ಈ ರೀತಿ ಹಾಕಿಬಿಟ್ಟು ಮತ್ತು ನೀವು ಇಲ್ಲೇ ಹತ್ತಿರ ಇತ್ತಂದರೆ ಈ ರೀತಿಯಾಗಿ ತಗೊಂಡ್ಬಿಟ್ಟು ನೀವು ವರ್ಕನ್ನು ಮಾಡ್ಬೋದು. ಮತ್ತು ಇದರ ಹತ್ತಿರದಲ್ಲಿ ಒಂದು ಈ ರೀತಿಯಾಗಿ ಹಾಕ್ಕೊಂಡು ಇಲ್ಲಿ ಸಮೀಪ ಇಟ್ಕೊಂಡ್ವಿ ಅಂತಂದರೆ ಈ ರೀತಿಯಾಗಿ ನಿಮಗೆ ಡಿಸೈನ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿಬಿಟ್ಟು ಕೂಡ ನೀವು ಈ ರೀತಿಯಾಗಿ ಡಿಸೈನ್ನ ಮಾಡ್ಬೋದು. ಇವಾಗ ನಾನು ಜರಿ ಥ್ರೆಡ್ಡಿಂದನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಮೇಲೆ ಈ ರೀತಿಯಾಗಿ ಏನು ಚಮಕಿ ಇದಾವಲ್ಲ ಇವು ಕಲರ್ ಕೂಡ ಸಿಗ್ತಾವಲ್ಲ, ನೀವು ಯಾವುದಾದ್ರೂ ಸಾರಿಗೆ ಮ್ಯಾಚ್ ಆಗೋ ರೀತಿಯಾಗಿ ತೊಗೊಂಡ್ಬಿಟ್ಟು ವರ್ಕನ್ನು ಕೂಡ ನೀವು ಮಾಡ್ಬೋದು. ಇವಾಗ ನಾನು ಪ್ರಾಕ್ಟೀಸ್ಗೋಸ್ಕರ ಅಂತ ಹೇಳಿ ಇದು ಗೋಲ್ಡನ್ ರೀತಿಯನ್ನು ತೊಗೊಂಡು ಬಂದಿದ್ದೀನಲ್ಲ, ಇವು ಹಲವಾರು ಟೈಪ್ ಅದಾವಲ್ಲ ಆರಿ ವರ್ಕ್ ಒಳಗೆ. ನಾವು ಒಂದೊಂದಾಗಿ ಕಲಿತಾ ಹೋದ್ವಿ ಅಂತಂದ್ರೆ ಒಂದೊಂದು ಯಾವುದಾದ್ರೂ ಡಿಫ್ರೆಂಟಾಗಿ ನಾವು ವರ್ಕ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗ್ತೈತಿ. ನೋಡ್ತಾ ಇದ್ದೀರಲ್ವ ಎರಡಕ್ಕೂ ಎಷ್ಟು ಡಿಫ್ರೆನ್ಸ್ ನೀವು ನೋಡ್ತಾ ಇರ್ಬೋದು. ನಿಮಗೆ ಯಾವುದೊಂದು ಬ್ಲೌಸ್ಗೆ ಒಂದು ಬ್ಲೌಸ್ಗೆ ಈ ರೀತಿಯಾಗಿ ಯೂಸ್ ಮಾಡಿಬಿಟ್ಟು ವರ್ಕ್ ಮಾಡಿದರೆ ಇನ್ನೊಂದು ಡಿಫ್ರೆಂಟಾಗಿ ನೀವು ಯೂಸ್ ಮಾಡಿಬಿಟ್ಟು ವರ್ಕ್ನ ಮಾಡ್ಬೋದು. ಆಮೇಲೆ ಇನ್ನೊಂದು ಲೈನ್ ಐತೆಲ್ಲ ನಾನು ಸಿಲ್ಕ್ ಥ್ರೆಡ್ಡಿಂದ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಲೈಕ್ ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಮತ್ತು ಇದೇ ರೀತಿಯಾಗಿ ಕೊನೆಯವರು ಸಪೋರ್ಟ್ ಮಾಡಿರಿ. ಆದಷ್ಟು ಜನಕ್ಕೆ ಶೇರ್ ಮಾಡಿರಿ. ಶೇರ್ ಮಾಡೋದ್ರಿಂದ ನಮ್ಮ ಚಾನಲ್ ಇನ್ನೂ ಗ್ರೋ ಆಗ್ಲಿಕ್ಕೆ ಸಾಧ್ಯ ಆಗ್ತೈತಿ. ನಾನು ಯಾವ ರೀತಿಯಾಗಿ ಟೈಲರಿಂಗ್ ಮಾಡ್ತೀನಿ ಮತ್ತು ಯಾವ ರೀತಿಯಾಗಿ ಆರಿ ವರ್ಕ್ ಮಾಡ್ತೀನಿ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದಾದ ನಂತರ ಇವಾಗ ನಾನು ಈ ರೀತಿಯಾಗಿ ನೀಡಲ್ ಕೂಡ ಮೊದಲಿಗೆ ನಿಮಗೆ ತೋರಿಸಿದ್ನಲ್ವ, ನಾನು 14 ನಂಬರ್ ನೀಡಲ್ನ ಇವಾಗ ಎರಡು ಈ ರೀತಿಯಾಗಿ ಸಿಲ್ಕ್ ಥ್ರೆಡ್ನ ನಾನು ತೊಗೊಂಡಿದ್ದೀನಿ. ಇದನ್ನು
ಸ್ಟಿಚ್ನ ಯಾವ ರೀತಿಯಾಗಿ ಹಾಕೋದಂತ ಹೇಳಿ ಮಾತ್ರ ನಿಮಗೆ ನಾನು ತಿಳಿಸ್ತೀನಿ. ಯಾಕಂತಂದ್ರೆ ಕನ್ಫ್ಯೂಸ್ ಆಗುತ್ತಲ್ಲ. ಮೊದಲಿಗೆ ನೀವು ಈ ರೀತಿಯಾಗಿ ನೀವು ಸಿಲ್ಕ್ ಥ್ರೆಡ್ಡಿಂದ ಈ ರೀತಿಯಾಗಿ ಚೈನ್ ಸ್ಟಿಚ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿದ ನಂತರ ನೀವು ಚಮಕಿ ಡಿಸೈನ್ನ ಹಾಕಲಿಕ್ಕೆ ಇದ್ರ ಜೊತೆಗೆ ಪ್ರಾಕ್ಟೀಸ್ ಮಾಡಿ. ನೋಡ್ತಾ ಇರ್ಬೋದು, ಮೊದಲಿಗೆ ಏನೈತಲ್ಲ ನಮಗೂ ಕೂಡ ಈ ರೀತಿಯಾಗಿ ಥ್ರೆಡ್ಡಿಂದ ಮಾಡಲಿಕ್ಕೆ ತುಂಬಾ ಕಷ್ಟ ಅನಿಸ್ತಿತ್ತು. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮ್ಗೆ ಈಸಿ ಅನ್ನಿಸ್ತು. ಏನೈತಲ್ಲ ಪ್ರಾಕ್ಟೀಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಯಾವುದೇ ಒಂದು ವರ್ಕ್ ಆಗಿರ್ಬೋದು, ಪ್ರಾಕ್ಟೀಸ ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ. ನೋಡ್ತಾ ಇರ್ಬೋದು, ಇವಾಗ ನಾನು ಸಿಲ್ಕ್ ಥ್ರೆಡ್ಡಿಂದನೇ ಚೈನ್ ಸ್ಟಿಚ್ನ ಹಾಕ್ಲಾಕತ್ತೀನಿ. ಇದ್ರ ಜೊತೆಗೆ ಇವಾಗ ನಾನು ಗ್ಲಾಸ್ ಕಟ್ ಬೀಡ್ಸ್ ಏನಿರ್ತಲ್ಲ ಅದರಿಂದನ ಒಂದು ಲೀಪ್ ಡಿಸೈನ್ ಆ ರೀತಿಯಾಗಿ ಮಾಡೋದು ಅಂಥೇಳಿ ನಾನು ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ನಾನು ತಿಳಿಸ್ಕೊಡ್ತೀನಿ. ಯಾವ ರೀತಿಯಾಗಿ ಅಂತಂದರೆ ಇಲ್ಲೊಂದು ಮಾಡಿ ನೋಡಿ ತೋರಿಸ್ತೀನಿ. ಈ ರೀತಿಯಾಗಿ ನೀವು ಲೀಪ್ ಡಿಸೈನ್ ಆ ರೀತಿಯಾಗಿ ಮಾಡೋದು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನನಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತಾನೆ. ಯಾರೆಲ್ಲ ನೋಡಿದ್ರಲ್ಲ ಎಲ್ರಿಗೂ ಕೂಡ ಧನ್ಯವಾದಗಳು.